ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಒಬ್ಬ ಮನುಷ್ಯನಿಗೆ ಮುಖ್ಯವಾದದ್ದು ಬೇಕಾದದ್ದು ಜ್ಞಾನ. ಒಂದು ಯಾವ ವಿಷಯವನ್ನು ಹೇಳಬೇಕನ್ನ ನಿರ್ಧರಿಸುವುದು ಜ್ಞಾನ. ಆ ವಿಷಯವನ್ನು ಹೇಗೆ ಹೇಳಬೇಕಂತ ನಿರ್ಧರಿಸುವುದು ವ್ಯಕ್ತಿತ್ವ. ಆ ವಿಷಯವನ್ನು ಎಷ್ಟು ಹೇಳಬೇಕಂತ ನಿರ್ಧರಿಸುವುದು ಕೌಶಲ್ಯ. ಆ ವಿಷಯವನ್ನು ಹೇಳಬೇಕು ಅಥವಾ ಬೇಡವೋ ಅಂತ ನಿರ್ಧರಿಸುವುದು ಮನುಷ್ಯನ ವಿವೇಕ. ಒಬ್ಬ ಮನುಷ್ಯನಿಗೆ ವಿವೇಕ, ಕೌಶಲ್ಯ, ವ್ಯಕ್ತಿತ್ವ, ಜ್ಞಾನ ಇವೆಲ್ಲವೂ ಬಹಳ ಮುಖ್ಯ. ನಾ ಹೇಳೋ ಈ ಮಾತು ನಿಮಗೆ ಬರಬಾರ ಅನಿಸಿದ್ರೆ ನನ್ನ ಚಾನಲ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಬೇರೆದವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ನನಗೆ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಭತ್ತದ ತೆನೆ ಹಸಿವಾದಾಗ ಸಿಗದ ಅನ್ನ, ಉಗುಳುವ ಮರ ದನಿವಾದಾಗ ಸಿಗದ ನೆರಳು, ಕಣ್ಣಿನ ಹನಿ ದುಃಖದಲ್ಲಿದ್ದಾಗ ಬರದ ಸಂಬಂಧ, ಕೈ ಚಾಚುವ ಕೈ ತೊಂದರೆಯಲ್ಲಿದ್ದಾಗ ಬರದ ಸ್ನೇಹ, ನಿರ್ಜಲ ಹೃದಯ ಸಾವಾದಾಗ ತೋರಿಸುವ ಪ್ರೀತಿ ಇವು ಎಲ್ಲ ಜೀವನದಲ್ಲಿ ವ್ಯರ್ಥ. ನಾವು ಬದುಕಿದ್ದಾಗ ನಮಗೆ ಸ್ಪಂದಿಸುವ ಜೀವಗಳೇ ನಿಜವಾದ ಮಿತ್ರರು. ನೋಡ್ರಿ, ಈ ನಾ ಹೇಳೋ ಈ ಮಾತಿನ ಅರ್ಥ ತಿಳ್ಕೊಂಡು ಈ ದಿನ ಚಲೋ ನಡೆಸ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ನಾ ಹೇಳಿದ ಮಾಹಿತಿ ನಿಮಗೆ ಚಲೋ ಅನ್ಸುತ್ತೆ ಅಂದ್ರೆ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಈ ವಿಡಿಯೋ ಬೇರೆದವ್ರಿಗೆ ಹಂಚ್ಕೊಳ್ಳಿ, ಶೇರ್ ಮಾಡಿರಿ ನನ್ನ ಮನದಾದ ಮಾತುಗಳು. ಮತ್ತು ಹಿಂಗೆ ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಮಾಡೋಕೆ ಎನ್ಕರೇಜ್ ಮಾಡಿರಿ. ನಾನು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಎನ್ಕರೇಜ್ ಸಿಗ್ತೈತಿ. ಮತ್ತು ನಾನು ಹೇಳಿದ್ನೆಲ್ಲ ಮಾಹಿತಿ ಆಗಲೇ ಜ್ಞಾನ, ವಿವೇಕ, ಕೌಶಲ್ಯ ಮತ್ತು ವ್ಯಕ್ತಿತ್ವ ಇವನ್ನ ನೀವು ಜೀವನದಾಗ ಅಳವಡಿಸಿಕೊಳ್ಳಬೇಕಂತೇಳಿ ನನ್ನ ಪ್ರಾರ್ಥನೆ. ನೋಡ್ರಿ, ನಾ ಹೇಳಿದ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಜೈ ಶ್ರೀರಾಮ್. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇವತ್ತು ಮಂಗಳವಾರ, ಅದಕ್ಕೆ ಹೇಳಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಪಲ್ಯಂ ರಾಮನಾಮ ವರಾಣಿನಿ. ಜೈ ಶ್ರೀರಾಮ್. ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ನೋಡ್ರಿ, ನೀವು ಯಾರಿಗೋ ಕೇಳ್ರಿ, ಸಣ್ಣ ಹುಡುಗಾಗೂ ಕೇಳ್ರಿ, ವಯಸ್ಸಾದವ್ರಿಗೂ ಕೇಳ್ರಿ, ನೀವು ಅತಿಯಾಗಿ ಪ್ರೀತಿಸೋದು ಯಾರು ಅಂತ ಕೇಳಿದ್ರೆ, ಈಗ ಒಬ್ಬ ವ್ಯಕ್ತಿಗೆ ನೀವು ಹೋಗ್ರಿ, ನೀ ಯಾರನ್ನು ಅತಿಯಾಗಿ ಹೆಚ್ಚು ಪ್ರೀತಿಸ್ತಿ ಅಂತ ಕೇಳಿದ್ರೆ ಅವ್ರು ಸುಳ್ಳು ಹೇಳ್ತಾರೆ. ತಾವು ಯಾರನ್ನು ಪ್ರೀತಿಸ್ತೇವೆ ಅಂತ ತಮ್ಗ ಗೊತ್ತಿರಂಗಿಲ್ಲ. ಒಬ್ಬೊಬ್ರು ಅಂತಾರ, ಹುಡುಗರನ್ನ ಕೇಳಿದ್ರೆ ತಾಯಿಯನ್ನು ಪ್ರೀತಿಸ್ತಾರ, ಕಣ್ಣಿಗೆ ಕಾಣುವ ದೇವರು ಇದು ಖರೆ ಬಿಡ, ತಾಯಿಯನ್ನು ಕರೆ ದೇವ್ರ ಖರೆ. ಅವ್ರು ಸುಳ್ಳು ಹೇಳ್ತಾರೆ, ತಾಯಿನ ಪ್ರೀತಿಸ್ತೀವಿ ಅಂತಾರ. ಒಬ್ಬೊಬ್ರು ಕೇಳಿದ್ರೆ ತಂದೆಯನ್ನು ಪ್ರೀತಿಸ್ತೀವಿ ಅಂತಾರ. ಮದುವೆ ಆದವ್ನ ಕೇಳಿದ್ರೆ ತನ್ನ ಹೆಂಡತಿ ಹೆಸರು ಹೇಳ್ತಾರೆ, ಹೆಂಡತಿನ ಪ್ರೀತಿಸ್ತೀವಿ ಅಂತಾರ. ಮಕ್ಕಳಾದವ್ರ ನಮ್ಮ ಮಕ್ಕಳು ನಮ್ಮ ಜೀವ, ಮಕ್ಕಳನ್ನ ಪ್ರೀತಿಸ್ತೀವಿ ಅಂತಾರ. ಆದ್ರೆ ಇವ್ರು ಹೇಳೋದೆಲ್ಲ ಸುಳ್ಳು. ನನ್ನ ಪ್ರಕಾರ ಅಂದ್ರೆ ಒಬ್ಬ ವ್ಯಕ್ತಿ ಯಾರನ್ನ ಕರೆ ಪ್ರೀತಿಸ್ತಾನ ಅಂದ್ರೆ ತನ್ನನ್ನ ಪ್ರೀತಿಸ್ತಾನ. ವ್ಯಕ್ತಿ ನಿಜವಾಗಿ ಪ್ರೀತಿಸುವುದು ತನಗ ಫಸ್ಟ್ ಇಂಪಾರ್ಟೆಂಟ್ ಕೊಡ್ತಾನ. ತಾನು ಚಲೋ ಇದ್ರೆ ಬೇರೆದನ್ನು ಚಲೋ ನೋಡ್ಕೋಬೇಕನ್ನೋ ಫೀಲಿಂಗ್ ಇರ್ತೈತೆ ಅವಂಗ. ಈಗ ನೋಡ್ರಿ, ನಿಮ್ಗೆ ಫುಲ್ ಆರಾಮ್ ಇರಂಗಿಲ್ಲ, ಯಾವುದೋ ಕಾಯಿಲೆ ಬಂದಿರ್ತೈತಿ. ಆಗ ಮನ್ಯಾಗ ನಿಮ್ಮ ತಾಯಿ ಇರ್ತಾವ, ಅಥವಾ ತಂದೆ, ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಯಾರ ಇರ್ತಾರ. ಆಗ ನೀವು ಅವ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ, ನಿಮ್ಮ ಬಗ್ಗೆ ಅಷ್ಟೇ ವಿಚಾರ ಮಾಡ್ತೀರಿ. ಪೈಲ ನಿಮ್ಮ ಆರೋಗ್ಯನ ಮೇನಕ್ಕೈತೆ. ಅವಾಗ ನೀವು ಆರಾಮಿದ್ರೆ ಉಳ್ದವ್ರನ್ನು ಮನೆಯವ್ರನ್ನು ಚಲೋ ನೋಡ್ಕೋಬೋದ. ಯಾರು ನೀವು ಹೆಚ್ಚಾಗಿ ಪ್ರೀತಿಸ್ತೀರಿ ಅನ್ಕೋತೀರಲ್ಲ, ಅವ್ರನ್ನ ಚಲೋ ನೋಡ್ಕೋಬೇಕಂದ್ರೆ ಪೈಲ ನೀವು ನಿಮ್ಮ ಬಗ್ಗೆ ವಿಚಾರ ಮಾಡ್ತೀರಿ. ಆದ್ರಿಂದ ಒಬ್ಬ ಮನುಷ್ಯ ಯಾರನ್ನು ಪ್ರೀತಿಸೋದ್ಕಿಂತ ಪೈಲ ತನ್ನನ್ನು ತಾನ ಪ್ರೀತಿಸ್ತಾನ. ನೋಡ್ರಿ, ನಾನು ಈ ಮಾತು ನಿಮಗೆ ಖರೆ ಅನ್ಸಿದ್ರ, ಒಬ್ಬ ವ್ಯಕ್ತಿ ತನ್ನ ಮೊದಲು ಪ್ರೀತಿಸ್ತಾನ ಅನ್ನೋದು ಖರೆ ಇತ್ತಂದ್ರ ನನ್ನ ಚಾನಲ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತಿಂತ ಇನ್ನೂ ಒಳ್ಳೆ ಮಾತುಗಳನ್ನ ಕೇಳ್ಬೇಕಂದ್ರ ಈ ವಿಡಿಯೋ ಬೇರೆದವ್ರಿಗೂ ಶೇರ್ ಮಾಡ್ರಿ. ಮತ್ತು ನಾ ಈಗ ಹೇಳಿದ್ನಿಲ್ಲ, ಏನಾದರೂ ಮಿಸ್ಟೇಕ್ ಇದ್ರ ಕಮೆಂಟ್ ಒಳಗೆ ತಿಳಿಸ್ರಿ. ನಾ ಹೇಳಿದ್ ಬರೋಬ್ಬರಿತ್ತಂದ್ರ ಲೈಕ್ ಮಾಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.